ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ವೃಕ್ಷ ಸಾಕ್ಷಿ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆಯ್ಕೆ ಮಾಡಿರುವಂತಹ ಗದ್ಯ ಭಾಗ ವೃಕ್ಷ ಸಾಕ್ಷಿಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಏನೇನು ತಿಳ್ಕೊಂಡಿದ್ವಿ? ಹಾಗಾದರೆ ವೃಕ್ಷ ಸಾಕ್ಷಿ ಎನ್ನುವ ಪಾಠಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳನ್ನ ಏನ್ ತಿಳ್ಕೊಂಡಿದ್ವಿ ಅಂತ ನೋಡಿದ್ರೆ, ನಾವು ದುರ್ಗಸಿಂಹನ ಪರಿಚಯವನ್ನ ಮಾಡ್ಕೊಂಡಿದ್ವಿ, ಈ ಕೃತಿಯ ಪರಿಚಯವನ್ನ ಮಾಡ್ಕೊಂಡಿದ್ವಿ, ಮತ್ತೆ ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ಅಂಶಗಳನ್ನು ತಿಳ್ಕೊಂಡಿದ್ವಿ. ಪಂಚತಂತ್ರ ಕೃತಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಗದ್ಯ ವೃಕ್ಷ ಸಾಕ್ಷಿ. ಆದ್ರೆ ಪಂಚತಂತ್ರಗಳು ಯಾವ 5 ತಂತ್ರಗಳು ಯಾವ್ಯಾವು ಅಂತಂದ್ರೆ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ, ಮಿತ್ರ ಕಾರ್ಯ. ಈ 5 ತಂತ್ರಗಳನ್ನ ಆಧರಿಸಿ ಈ ಪಂಚತಂತ್ರ ಕೃತಿಯಲ್ಲಿ ಸುಮಾರು 48 ಕೃತಿಗಳು, 48 ಕಥೆಗಳು ಇರೋದನ್ನ ನಾವು ನೋಡಬಹುದು. ಅದರಲ್ಲಿ ಸುಮಾರು 457 ಪದ್ಯಗಳು ಈ ಪಂಚತಂತ್ರ ಕೃತಿಯಲ್ಲಿ ಬಂದ್ರೆ, ಅದರ ನಡುವೆ 230 ಶ್ಲೋಕಗಳು ಬರ್ತವೆ ಅಂತ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಹಾಗೇನೆ ದುರ್ಗಸಿಂಹನ ಪರಿಚಯ ಮಾಡ್ಕೊಂಡಿದ್ವಿ. ದುರ್ಗಸಿಂಹನ ಕಾಲ ಕ್ರಿಸ್ತಶಕ 1031 ಅಥವಾ ಶಕ ವರ್ಷ 1031. ಕಿಸುಕಾಡಿನ ಸೈಯಡಿ ಈತನ ಜನ್ಮಸ್ಥಳ, ವಾಸವಿದ್ದಂತಹ ಸ್ಥಳ. ಅದು ಹಿಂದಿನ ಹೆಸರು. ಈಗಿನ ಹೆಸರು ಗದಗ ಜಿಲ್ಲೆ ರೋಣ ತಾಲೂಕಿನ ಸವದಿ ಅಥವಾ ಸವಡಿ. ಈತ 1ನೇ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನು, ಸಂಧಿ ವಿಗ್ರಹಿಯೂ ಆಗಿದ್ದ. ಇವನ ವಿಶೇಷತೆ ಸರ್ವಮತ ಸಮನ್ವಯಕಾರನಾಗಿದ್ದ, ಮತಧರ್ಮ ಸಮನ್ವಯಕಾರನಾಗಿದ್ದ. ಅದಕ್ಕೆ ನಿದರ್ಶನ ಸೈಯಡಿಯಲ್ಲಿ ಹಲವಾರು ಹರಿಹರ ಭವನಗಳನ್ನ ಈತ ನಿರ್ಮಾಣ ಮಾಡಿದ್ದ ಅಂತ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಇನ್ನು ಈ ಕೃತಿಯ ಮೂಲಕ ಬಂದ್ರೆ ಕರ್ನಾಟಕ ಪಂಚತಂತ್ರಂ ಕೃತಿ ಏನಿದೆ, ಈ ಕೃತಿ ಮೂಲತಃ ಇದರ ಹಿನ್ನೆಲೆಯನ್ನ ನಾವು ಕೆದಕಿದಾಗ ಇದು ಮೊದಲು ಗುಣಾಢ್ಯದಿಂದ ಪೈಶಾಚಿ ಭಾಷೆಯಲ್ಲಿ ರಚನೆಯಾದಂತಹ ಬೃಹತ್ ಕಥೆಯಿಂದ ಅದನ್ನು ಆಧರಿಸಿ ಸಂಸ್ಕೃತದಲ್ಲಿ ವಸುಭಾಗ ಭಟ್ಟ ಸಂಸ್ಕೃತದ ಪಂಚತಂತ್ರ ಅನ್ನುವಂತಹ ಕೃತಿಯನ್ನ ರಚನೆ ಮಾಡ್ತಾರೆ. ಈ ಕೃತಿಯನ್ನ ಆಕರವನ್ನಾಗಿಟ್ಕೊಂಡು ಅಥವಾ ಈ ಕೃತಿಯನ್ನ ಆಧರಿಸಿ ಕನ್ನಡದಲ್ಲಿ ದುರ್ಗಸಿಂಹ ಕರ್ನಾಟಕ ಪಂಚತಂತ್ರವನ್ನ ರಚನೆ ಮಾಡಿದನೆ. ಇದು ಒಂದು ಮೂಲತಃ ಚಂಪು ಕೃತಿ. ಚಂಪು ಶೈಲಿಯಲ್ಲಿ ಅತ್ಯುತ್ತಮವಾಗಿ ಈ ಕಥೆಯನ್ನ ನಿರೂಪಿಸಿದರೆ ದುರ್ಗಸಿಂಹ. ಈ ಕಥೆಯ ನೀತಿಯ ಬಗ್ಗೆ ಕಳೆದ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. 10ನೇ ತರಗತಿಯ ಮಕ್ಕಳು ಪರೀಕ್ಷಾ ದೃಷ್ಟಿಯಿಂದ ಕೆಲವೊಂದು ಗಾದೆ ಮಾತುಗಳನ್ನ ವಿವರಿಸೋದಕ್ಕೆ ಕೇಳ್ತಾರಲ್ವಾ? ನೀವೆಲ್ಲ ಗಾದೆ ಮಾತುಗಳನ್ನ ವಿವರಿಸೋದನ್ನ ಅಭ್ಯಾಸ ಮಾಡಿದ್ದೀರ. ಮೊದಲಿಗೆ ಏನ್ ಬರೀಬೇಕು? 3 ಅಂಕದ ಪ್ರಶ್ನೆ ಇರುತ್ತೆ. ಮೊದಲಿಗೆ ನೀವು ಗಾದೆ ಅರ್ಥವನ್ನ ಬರೀಬೇಕು. ಗಾದೆ ಅರ್ಥ ನೀವು ಯಾವುದೇ ಗಾದೆ ಕೇಳಿದ್ರು ಅದನ್ನೇ ಬರೀತೀರಾ. ಅದು 1 ಅಂಕ ಮೀಸಲಾಗಿರುತ್ತೆ. ಆ 1 ಅಂಕ ನಿಮಗೆ ಸಿಗುತ್ತೆ. ಇನ್ನ ಕೊಟ್ಟಂತಹ ಗಾದೆ ಮಾತು ಏನಿರುತ್ತೆ, ಆ ಗಾದೆ ಮಾತಿನ ಅರ್ಥ, ಆ ಗಾದೆ ಮಾತಿನ ಜೀವನದ ಹೊಂದಾಣಿಕೆ, ಅದರ ವಿವರಣೆ, ಆ ಗಾದೆಗೆ ಸಂಬಂಧಪಟ್ಟಂತಹ ಅಥವಾ ಹೋಲಿಕೆಯಾಗುವಂತಹ ಇನ್ನಿತರ ಗಾದೆಗಳು, ಇವುಗಳನ್ನು ನೀವು ಬರಿತಾ ಹೋದ್ರೆ ಅದಕ್ಕೆ 2 ಅಂಕ ಮೀಸಲಾಗಿರುತ್ತೆ. ಹಾಗಾಗಿ ನಿಮಗೆ 3 ಅಂಕಗಳು ಸಿಗ್ತವೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ ಹೇಳಿದಾಗ ನೀವು ಆ ಗಾದೆ ವಿವರಣೆಗಳಲ್ಲಿ ಈ ದುರ್ಗಸಿಂಹನ ಪಂಚತಂತ್ರ ಕೃತಿಯ ವೃಕ್ಷ ಸಾಕ್ಷಿಯನ್ನು ಉದಾಹರಣೆಯಾಗಿ ಕೊಡಬಹುದು. ಹಾಗೆ ಮಾಡಿದ್ದುಣ್ಣೋ ಮಹಾರಾಯ, ಈ ಗಾದೆಗೂ ಕೂಡ ಈ ಕತೆ, ಪ್ರಸ್ತುತ ಕಥೆಯನ್ನ ಉದಾಹರಣೆ ಕೊಡಬಹುದು. ಇನ್ನು ಅದರ ಜೊತೆಯೇನೆ
ಹಣಕ್ಕಿಂತಲೂ ಗುಣಮೇಲು ಅನ್ನುವಂತಹ ಗಾದೆಯನ್ನು ಕೊಟ್ಟರು. ಆ ಗಾದೆಗೂ ಕೂಡ ವಿವರಣೆಯನ್ನ, ಈ ಕಥೆಯನ್ನ ವಿವರಣೆಯನ್ನು ನೀವು ಕೊಡಬಹುದು. ಸುಲಭವಾಗಿ ಅಂಕ ಗಳಿಸುವ ಮಾರ್ಗವಾಗಿಯೂ ಕೂಡ ಈ ಪಾಠ ನಿಮಗೆ ಕಾಣಿಸಿರುತ್ತೆ. ಇದು ಹಳೆಗನ್ನಡದಲ್ಲಿ ಇರೋದ್ರಿಂದ ನೀವು ಹಳೆಗನ್ನಡದಲ್ಲೇ ಬರೀಬೇಕು ಅಂತೇನಿಲ್ಲ. ಅಭಿವ್ಯಕ್ತಿಗೆ ಹೆಚ್ಚು ಮನ್ನಣೆಯನ್ನ ಎಲ್ಲಾ ನೀಲನಕಾಶೆಗಳಲ್ಲಿ ಮತ್ತೆ ಎಲ್ಲಾ ಪರೀಕ್ಷೆಗಳಲ್ಲೂ ಕೇಳಿದಂತಹ ಪ್ರಶ್ನೆಗಳಲ್ಲಿ ಬಹುಮುಖ್ಯವಾಗಿ ಈ ಕಂಠಪಾಠವನ್ನ ದೂರೀಕರಿಸಿ ಅರ್ಥೈಸಿಕೊಂಡು ಅಭಿವ್ಯಕ್ತಿಸುವಂತಹ ಮನೋಭಾವ ಮಕ್ಕಳಲ್ಲಿ ಬೆಳಿಲಿ ಅನ್ನುವಂತಹ ಪ್ರಶ್ನೆಗಳೇ ಹೆಚ್ಚಾಗಿರೋದ್ರಿಂದ ನೀವು ಇಂತಹ ಹಳೆಗನ್ನಡದ ಪಾಠಗಳು, ನಡುಗನ್ನಡದ ಪಾಠಗಳನ್ನ ಚೆನ್ನಾಗಿ ಅರ್ಥೈಸಿಕೊಂಡು ನಿಮ್ಮದೇ ಆದಂತಹ ವಾಕ್ಯಗಳಲ್ಲಿ ಬರೆದ್ರು ಸಂಪೂರ್ಣವಾಗಿ ಅಂಕಗಳು ಸಿಗ್ತವೆ. ಈ ಅಂಶವನ್ನು ಕೂಡ, ಅಂದ್ರೆ ಈ ಹಣಕ್ಕಿಂತ ಗುಣಮೇಲು ಅನ್ನುವಂತಹ ಒಂದು ಗಾದೆ ಮಾತನ್ನು ಕೂಡ ಪ್ರತಿನಿಧಿಸುತ್ತೆ ಯಾವುದು ಪ್ರಸ್ತುತ ವೃಕ್ಷ ಸಾಕ್ಷಿ ಅನ್ನುವಂತಹ ಕಥೆ. ಇದು ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸಿರುವಂತಹ ಗುಂಡುಮಿ ಚಂದ್ರಶೇಖರ ಐತಾಳರವರು ಸಂಪಾದಿಸಿರುವ ದುರ್ಗಸಿಂಹ ಕವಿಯ ಕರ್ನಾಟಕ ಪಂಚತಂತ್ರಂ ಅನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡಿ ನಿಮಗೆ ಪ್ರಸ್ತುತ ಗದ್ಯ ಭಾಗವಾಗಿ ಇಟ್ಟಿದ್ದಾರೆ. ಅದರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಈ ಕಥೆಯಲ್ಲಿ ಅಥವಾ ಈ ಗದ್ಯ ಭಾಗದಲ್ಲಿ ಪ್ರಮುಖವಾಗಿ 2 ಪಾತ್ರಗಳು ಬರ್ತವೆ ಅಂತ ನೀವು ಕೇಳಿದ್ರಿ ಅಲ್ವಾ? 2 ಪಾತ್ರಗಳು ಯಾವ್ಯಾವು? ಒಂದು ಮುಖ್ಯ ಪಾತ್ರಗಳು ನಾನು ಹೇಳ್ತಾ ಇರೋದು, ಒಂದು ಧರ್ಮ ಬುದ್ಧಿ, ಇನ್ನೊಂದು ದುಷ್ಟ ಬುದ್ಧಿ. ಧರ್ಮ ಬುದ್ಧಿ ಸತ್ಯ, ಅಹಿಂಸೆ, ಪ್ರಾಮಾಣಿಕತೆಯನ್ನ ಪ್ರತಿನಿಧಿಸುವಂತಹ ಪಾತ್ರವಾದ್ರೆ, ದುಷ್ಟ ಬುದ್ಧಿ ಕಪಟ, ವಂಚನೆ, ಮೋಸ ಇಂಥದ್ದನ್ನ ಪ್ರತಿನಿಧಿಸುವಂತಹ ಪಾತ್ರವಾಗಿ ನಮಗೆ ಈ ಪ್ರಸ್ತುತ ಗದ್ಯ ಭಾಗದಲ್ಲಿ ಕಂಡು ಬರುತ್ತೆ. ನಾನು ಅದನ್ನ ಶುರು ಕೂಡ ಮಾಡಿದ್ದೆ ಅಲ್ವಾ? ಈ ವೃಕ್ಷ ಸಾಕ್ಷಿ ಎನ್ನುವಂತಹ ಗದ್ಯ ಭಾಗದ ಆರಂಭದಲ್ಲಿ ಪ್ರಾಚೀನ ನಗರಗಳು ಬರ್ತಾವಲ್ಲ, ಅದರಲ್ಲಿ ಮಧುರೆ, ಮಥುರಾ ಅಂತ ಬರುತ್ತೆ. ನಿಮಗೆ ಹಿಂದಿನ ಕಥೆಗಳಲ್ಲೆಲ್ಲ ಕೇಳ್ಬೋದು ನೀವು. ಮಥುರಾ ಅಂತ ತಕ್ಷಣ ಕೃಷ್ಣನ ಜನ್ಮದಲ್ಲಿ ಕಂಸ ಮಥುರಾ ಅಧಿಪತಿಯಾಗಿದ್ದ ನೋಡಿ. ಅಲ್ಲಿ ಪ್ರಾಚೀನ ಕಥೆಗಳಲ್ಲೆಲ್ಲ ಪ್ರಾಚೀನ ನಗರಗಳ ಉಲ್ಲೇಖನೆ ಇದೆ. ಅಂತ ಒಂದು ಮಥುರಾ ಎನ್ನುವಂತಹ ನಗರದಲ್ಲಿ ಧರ್ಮ ಬುದ್ಧಿ, ದುಷ್ಟ ಬುದ್ಧಿ ಎನ್ನುವಂತಹ ಇಬ್ಬರು ವಣಿಕ್ ಪುತ್ರ, ಕಳೆದ ತರಗತಿಯಲ್ಲಿ ನಾನು ಹೇಳಿದ್ದೆ. ವಣಿಕ ಅಂತಂದ್ರೆ ವ್ಯಾಪಾರಿ ಎನ್ನುವ ಅರ್ಥ ಬರುತ್ತೆ. ವಣಿಕ್ ಪುತ್ರ ವ್ಯಾಪಾರಿಗಳ ಮಕ್ಕಳಿದ್ರು. ಅವರು ಪುದುವಿನೋರು, ಗುಂಪಾಗಿ ಇಬ್ಬರು ಒಟ್ಟಿಗೆ ಪರದು ಹೋಗಿ ಬೇರೆ ದೇಶಕ್ಕೆ ವ್ಯಾಪಾರಕ್ಕೆಂದು ಪ್ರಯಾಣ ಮಾಡಿದ್ದರು. ಪರದು ಹೋಗು ಅಂದ್ರೆ ಬೇರೆ ದೇಶಕ್ಕೆ ಪಯಣ ಮಾಡುವುದು, ಪಯಣ ಅದು ಕೂಡ ತತ್ಸಮ ತದ್ಭವ. ಹೋಗಿದ್ರು. ಹೋಗಿ ಪಿರಿದಪ್ಪ ಪೊನ್ನಂ ಪಡೆದು, ಸ್ವಲ್ಪ ಹಿರಿಯದಾದಂತಹ ಹೆಚ್ಚಾಗಿರುವಂತಹ ಹೊನ್ನನ್ನ ಪಡೆದು, ಮಗುಳ್ದು ಮತ್ತೆ ವಾಪಸ್ಸಾಗಿದ್ದು ಬಂದು ನಿಜ ಜನ್ಮಭೂಮಿಯಪ್ಪ ಮಥುರಾಪುರದ ಬಹಿರ್ ಉದ್ಯಾನವನದೊಳಗೆ, ನಿಜ ಜನ್ಮಭೂಮಿಗೆ ವಾಪಸ್ ಆಗ್ತಾ ಇದ್ರು. ತನ್ನ ಸ್ವಂತ ಭೂಮಿಗೆ, ಸ್ವಂತ ಊರಿಗೆ ವಾಪಸ್ ಬರ್ತಾ ಇದ್ರು. ಬರುವ ವೇಳೆಗೆ ಆಗಲೇ ಕತ್ತಲೆ ಆಗಿತ್ತು, ಮಧ್ಯರಾತ್ರಿ. ಆ ಸಂದರ್ಭದಲ್ಲಿ ಕೆಲವು ಅಂತರದಲ್ಲಿ ತಮ್ಮ ನಿಜ ಜನ್ಮಭೂಮಿಯಾದಂತಹ ಮಥುರಾ ನಗರವಿತ್ತು. ಆದರೆ ಕತ್ತಲೆ ಆಗಿದೆ, ಅಲ್ಲೇ ಎಲ್ಲೋ ಉಳ್ಕೋಬೇಕು ಅಂತ ಅವರು ನಿರ್ಧಾರವನ್ನು ಮಾಡಿದ್ರು. ಬಹಿರ್ ಉದ್ಯಾನವನದೊಳಗೆ, ಹೊರಗಡೆ ಒಂದು ಉದ್ಯಾನವನ ಇತ್ತು, ಆ ಉದ್ಯಾನವನದೊಳಗೆ ಉಳ್ಕೊಂಡಿದ್ರು. ಬೀಡಂ ಬಿಟ್ಟಿರ್ದರ್ ಅರ್ಧರಾತ್ರಿಯೋಳು, ಬೀಡಂ ಬಿಟ್ಟ ಅರ್ಧರಾತ್ರಿಯೋಳು, ಬೀಡನ್ನ ಬಿಟ್ಟಿದ್ರು, ತಂಗಿದ್ರು. ಆ ಅರ್ಧರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿ, ರಾತ್ರಿಯ ಮಧ್ಯ, ಇದು ಸಮಾಸಪದ. ಅರ್ಧರಾತ್ರಿ, ರಾತ್ರಿಯ ಅರ್ಧರಾತ್ರಿ ಅಥವಾ ರಾತ್ರಿಯ ಮಧ್ಯರಾತ್ರಿ, ಗೋಡೆಯ ನಡುಗೋಡೆ. ಇಂಥವನ್ನು ನಾವು ಯಾವ ಸಮಾಸಕ್ಕೆ ಉದಾಹರಣೆ ಹೇಳ್ತೀವಿ? ವೆರಿ ಗುಡ್, ಅಂಶಿ ಸಮಾಸಕ್ಕೆ ಉದಾಹರಣೆ ಹೇಳ್ತೀವಿ.
ಬೀಡಂ ಬಿಟ್ಟಿದ್ದ ಅರ್ಧರಾತ್ರಿಯೋಳು, ಆ ಅರ್ಧರಾತ್ರಿಯಲ್ಲಿ ಧರ್ಮ ಬುದ್ಧಿ ದುರ್ಬುದ್ಧಿಯಪ್ಪ ದುಷ್ಟ ಬುದ್ಧಿಯಂ ಕರೆದು, ಧರ್ಮ ಬುದ್ಧಿ ಏನ್ ಮಾಡ್ತಾನೆ, ದುಷ್ಟ ಬುದ್ಧಿ ಬಾ ಇಲ್ಲಿ ಅಂತ ಕರೆದು ಪೊನ್ನಂ ಪಚ್ಚಕೊಳ್ಳುವಂ ಏನೇ, ಈ ಹೊನ್ನನ್ನು ಹಂಚಿಕೊಳ್ಳೋಣ. ದುಡಿಮೆ ಮಾಡ್ಕೊಂಡು ಬಂದಿದೀವಪ್ಪ, ಈ ಹೊನ್ನು ನನಗರ್ಧ ಸೇರ್ಬೇಕು, ನಿನಗರ್ಧ ಸೇರ್ಬೇಕು, ಹಾಗಾಗಿ ಇದನ್ನ ಸರಿಯಾಗಿ ಕ್ರಮಬದ್ಧವಾಗಿ ಹಂಚಿಕೊಳ್ಳೋಣ ಬಾ ಅಂತ ಕರೆದಾಗ ದುಷ್ಟ ಬುದ್ಧಿ. ಆಗ ದುಷ್ಟ ಬುದ್ಧಿಯ ಹಾಗೆ ಅಲ್ವಾ, ಒಳ್ಳೆಯವರಿಗೆ ಒಳ್ಳೆ ಆಲೋಚನೆಗಳು ಓಡ್ತಾ ಇದ್ರೆ ಕೆಟ್ಟವರಿಗೆ ಕೆಟ್ಟ ಆಲೋಚನೆಗಳು ಓಡ್ತಾ ಇರ್ತಾರೆ. ಅದು ದುಷ್ಟ ಬುದ್ಧಿ ಹೆಸರೇ ಸೂಚಿಸುವಂತೆ ಪಾಪ ಬುದ್ಧಿ ಆಗಲ್ ಬಗೆ ತಿಂತೆಂದಂ. ಅವನು ಪಾಪ ಬುದ್ಧಿಯಾಗುವ ಸಲುವಾಗಿ, ಅವನ ಆಲೋಚನೆನೇ ಆಗಿತ್ತು. ಈ ರೀತಿ ಹೇಳ್ದ, ಮೊದ್ಲೇ ಪಾಪ ಬುದ್ಧಿ, ಆ ಪಾಪ ಬುದ್ಧಿ ಆಗಲು ಈ ರೀತಿ ಹೇಳ್ದ. ಏನಂತ ಹೇಳ್ದ, ನಾವೀ ಪೊನ್ನಂ ಪಚ್ಚಿಕೊಂಡು ಮನೆಯೋಳು ಸ್ವೇಚ್ಛೆಯಿಂದಿರ್ಪವರಲ್ಲಂ. ನಾವು ಈ ಹಣವನ್ನ ಸ್ವೀಕರಿಸಿ ತಗೊಂಡು ಹೋಗಿ ಮನೆಗೆ ಹೋಗಿ ನಮ್ಮ ಇಚ್ಛೆ ಬಂದಂಗೆ ಜೀವನ ಮಾಡ್ತಕ್ಕಂಥವರ ನಾವು ಅಲ್ಲ. ಸ್ವೇಚ್ಛೆಯಿಂದ ಸ್ವಇಚ್ಛೆಯಿಂದ ಇರುವಂತವರು ಅಲ್ಲ. ನಾವು ಹೇಗ್ ಬೇಕೋ ಹಾಗೆ ಹಣವನ್ನ ಖರ್ಚು ಮಾಡೋರಲ್ಲ. ಮತ್ತೆ ಮುಂದಿನ ಸಾರಿ ಮುಂದೆ ಪರದು ಹೋಗಲ್ ಬೇಕು, ಅದು ಕಾರಣದಿಂದ ಪರದು ಮತ್ತೆ ದೇಶಗಳಿಗೆ ಹೋಗ್ಬೇಕು, ಮತ್ತಲ್ಲಿ ಹೋಗಿ ವ್ಯಾಪಾರ ಮಾಡಬೇಕು, ಮತ್ತೆ ಹಣ ಸಂಪಾದನೆ ಮಾಡಬೇಕು, ಬರಬೇಕು. ವ್ಯಾಪಾರ ಅಂತಂದ್ರೆ ಹಾಗೆ ಶೂನ್ಯ ಬಂಡವಾಳದಲ್ಲಿ ಮಾಡುವಂತದ್ದ, ವಸ್ತುಗಳನ್ನು ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕು, ಖರೀದಿ ಮಾಡೋಕೆ ಹಣ ಬೇಕು, ವಿದೇಶಗಳಿಗೆ ಹೋಗೋಕೆ ಹಣ ಬೇಕು. ಹೇಗ್ ಸಿಗುತ್ತೆ? ಅದಕ್ಕೆ ಸ್ವಲ್ಪ ನಾವು ಹಣ ಇಟ್ಕೋಬೇಕು ತಾನೆ. ಅಷ್ಟನ್ನು ನಾವು ಹಂಚ್ಕೊಂಡು ಹಣ ತಗೊಂಡು ಹೋಗಿ ಸ್ವೇಚ್ಛೆಯಿಂದ ಜೀವನ ಮಾಡಿಬಿಟ್ರೆ, ಹಣ ಇಲ್ಲಂತಾದ್ರೆ ಮುಂದೆ ವ್ಯಾಪಾರ ಮಾಡೋದು ಹೇಗೆ? ವಿದೇಶಗಳಿಗೆ ಹೋಗೋದು ಹೇಗೆ? ಬೇರೆ ದೇಶಕ್ಕೆ ಹೋಗೋದು ಹೇಗೆ? ಅದು ಸಾಧ್ಯ ಇಲ್ಲ. ಆದ್ದರಿಂದ ಆ ಕಾರಣದಿಂದ ನಿನಗಂ ಎನಗಂ ಬೀಯಕ್ಕೆ, ನಿನಗೆ ಮತ್ತೆ ನನಗೆ, ಬೀಯಕ್ಕೆ, ಬೀಯ ಅಂತಂದ್ರೆ ಖರ್ಚಿಗೆ, ಬೀಯ ವ್ಯಯ, ತತ್ಸಮ ತದ್ಭವ. ವ್ಯಯ ಅಂದ್ರೇನು? ಖರ್ಚು ಮಾಡೋದು. ಆಯ ಅಂದ್ರೆ ಸಂಪಾದನೆ ಮಾಡೋದು. ಆಯ ವ್ಯಯ ನಾವೇನು ಬಡ್ಜೆಟ್ ಅಂತ ಕರಿತೀವಿ ನೋಡಿ, ಸರ್ಕಾರಗಳು ಪ್ರತಿ ವರ್ಷ ಬಡ್ಜೆಟ್ ಅನ್ನ ಮಂಡನೆ ಮಾಡ್ತವೆ. ಅಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಬಂದ ಹಣ ಎಷ್ಟು, ಬರುವ ಹಣ ಎಷ್ಟು, ಅದನ್ನು ಯಾವ್ಯಾವುದಕ್ಕೆ ಹೇಗೆ ಖರ್ಚು ಮಾಡ್ತಾ ಇದೀವಿ ಅನ್ನೋ ಲೆಕ್ಕಪತ್ರಗಳನ್ನು ಮಂಡನೆ ಮಾಡ್ತಾರೆ. ಅದನ್ನ ಬಡ್ಜೆಟ್ ಅಂತ ಕರಿತೀವಿ, ಹೌದಲ್ವಾ? ನಮಗೆ ಖರ್ಚಿಗೆ ಹಣ ಉಳಿಯೋದಾದ್ರೂ ಹೇಗೆ? ಬೀಯಕ್ಕೆ ತಕ್ಕಿಂತು ಪೊನ್ನಂ ಕೊಂಡು. ನಮಗೆ ಖರ್ಚಿಗೆ ಮನೆಗೆ ಹೋಗ್ತೀವಿ, ಮನೆಗೆ ಸ್ವಲ್ಪ ಖರ್ಚಿರುತ್ತೆ, ಅಷ್ಟು ಖರ್ಚಿಗೆ ಹಣವನ್ನ ತೆಗೆದುಕೊಂಡು ಮಿಕ್ಕ ಪೊನ್ನನ್ ಎಲ್ಲವನ್ ಇಲ್ಲಿಯೇ ಮಡಗುವಂ ಎನೆ, ಮಿಕ್ಕಿರುವಂತಹ ಹೊನ್ನನ್ನ ಇಲ್ಲಿಯೇ ಮಡಗುವಂ. ಮಡಗಂದ್ರೆ ಬಚ್ಚಿಡೋಣ. ನೋಡಪ್ಪ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಣ ತಗೊಂಡು ಹೋಗೋಣ ಮನೆ ಖರ್ಚಿಗೆ. ಉಳಿದಿರುವಂತಹ ಹೊನ್ನನ್ನ ಇಲ್ಲಿಯೇ ನಾವು ಬಚ್ಚಿಟ್ಟು ಹೋಗೋಣ. ಬೇಕಾದಷ್ಟು ಹಣ ತಗೊಂಡು ಉಳಿದ ಹಣ ಇಲ್ಲೇ ಬಚ್ಚಿಟ್ಟು ಹೋಗೋಣ ಅನ್ನೋ ಮಾತನ್ನ ಹೇಳ್ತಾರೆ. ಧರ್ಮ ಬುದ್ಧಿ ಆ ಪಾಪ ಕರ್ಮನಂ. ಈ ರೀತಿ ಸಲಹೆಯನ್ನ ಕೊಟ್ಟವನು ಯಾರು? ದುಷ್ಟ ಬುದ್ಧಿ. ಅದನ್ನ ಧರ್ಮ ಬುದ್ಧಿ ಹೇಗೆ ಸ್ವೀಕರಿಸ್ತಾನೆ? ಅಯ್ಯೋ, ನನ್ನ ಗೆಳೆಯ, ನನ್ನ ಮನದನ್ನ, ಅಲ್ಲಿದೆ ನೋಡಿ, ಪಾಪ ಕರ್ಮನಂ, ಅವನು ಪಾಪಿ ಅಂತ ಅವನು ಅದನ್ನು ಆಲೋಚನೆ ಮಾಡಲಿಲ್ಲ. ಆ ಪಾಪ ಕರ್ಮನಂ ಅಂದ್ರೆ ಸದಾ ಪಾಪದ ಕೆಲಸಗಳನ್ನೇ ಮಾಡುವಂತಹ ದುಷ್ಟ ಬುದ್ಧಿಯನ್ನ ತನ್ನ ಮನದನ್ನ ಎಂದೇ ಬಗೆದು, ಅಯ್ಯೋ ನನ್ನ ಮನದನ್ನ, ನನ್ನ ಆತ್ಮೀಯ ಗೆಳೆಯ ಅಲ್ವಾ, ನನ್ನ ಒಳ್ಳೆದಕ್ಕೆ ತಾನೇ ಆತ ಹೇಳೋದು. ಅವನಿಂದ ಅವ್ನು ಹೇಳೋದ್ರಿಂದ ಏನಾದ್ರೂ ತಪ್ಪಿದ್ಯಾ? ಹೇಳೋದ್ರಲ್ಲಿ ತಪ್ಪಿದ್ಯಾ? ಇಲ್ಲ. ಅಂದ್ಮೇಲೆ ಒಳ್ಳೆದಕ್ಕೆ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಪರಿಭಾವಿಸಿ, ಆಲೋಚಿಸಿ, ಬಗೆದು ಅದರ್ ಕೊಡಂಬಟ್ ಒಂದು, ಅದಕ್ಕೆ ಒಡಂಬಟ್ಟು ಒಪ್ಪಿಕೊಂಡು, ಅದಕ್ಕೆ ಒಪ್ಕೊಂಡ್ಬಿಡ್ತಾನ. ಹೌದು,
ಅವನು ಹೇಳ್ತಕ್ಕಂಥದ್ದು ನಿಜ, ಅವನು ಹೇಳೋದ್ರಲ್ಲಿ ಸತ್ಯ ಇದೆ. ಮುಂದೆ ವ್ಯಾಪಾರ ಹೋಗ್ಬೇಕಲ್ಲ, ಅವಾಗ ಹಣ ಇದ್ದಂಗಾದ್ರೆ ವ್ಯಾಪಾರ ಹೇಗೆ ಮಾಡೋದು? ಆ ಕಾರಣದಿಂದ ಅವನು ಹೇಳೋ ಮಾತನ್ನ ಸ್ವೀಕರಿಸೋಣ, ಒಪ್ಪೋಣ ಅಂತೇಳಿ ಒಪ್ಕೊಂಡ. ಹೌದಪ್ಪ ನೀನ್ ಹೇಳೋದು ಸರಿ, ಸ್ವಲ್ಪ ಹಣ ತಗೊಂಡು ಹೋಗೋಣ, ಉಳ್ಕೋದನ್ನ ಇಲ್ಲೇ ಎಲ್ಲಾದ್ರೂ ಬಚ್ಚಿಡೋಣ ಅಂತ ಒಪ್ಕೊಂಡ್ಬಿಡ. ಮಹಾ ವಟ ವಿಟಪಿಯ ಕೆಲದೋಳು, ಅಲ್ಲೇ ಇದ್ದಂತಹ ಮಹಾ ವಟ ವಿಟಪಿ ಅಂತ ಇದೆ. ನನ್ನ ಕಳೆದ ತರಗತಿಯಲ್ಲಿ ತಿಳಿಸಿದೆ. ವಟ ವಿಟಪಿ ಅಂತಂದ್ರೆ ಅಶ್ವತ್ಥ ಮರ, ಕೊಟರೆಯನ್ನ ಹೊಂದಿದಂತಹ ಮರ. ಆ ಮರದ ಸಮೀಪ ಏನ್ ಮಾಡ್ತಾರೆ ಅವರಿಬ್ರು, ಆ ಹಣವನ್ನ ಅಲ್ಲೇ ಏನ್ ಮಾಡ್ತಾರೆ, ಬಚ್ಚಿಡ್ತಾರೆ. ಮಹಾ ವಟ ವಿಟಪಿಯ ಕೆಲದೋಳು, ಕೆಳಭಾಗದಲ್ಲಿ ಪೊನ್ನಂ ಪೂಳ್ದು, ಹೊನ್ನನ್ನ ಕುಳಿ ತೆಗೆದು ಅದರಿಂದ ಮುಚ್ಚಿ ಹೂಳುದು. ಮರು ದಿವಸ ಇರುವರು, ಮಾರನೇ ದಿವಸ ಆ ಇಬ್ಬರು, ಮರು ದಿವಸ ಆ ಇಬ್ಬರು ಪೊಳಲಂ ಪೊಕ್ಕು ತಮ್ಮ ನಿಜ ಜನ್ಮಭೂಮಿಯಾದಂತಹ ಮಥುರಾ ನಗರವನ್ನ, ಕೊಳಲು ಅಂತಂದ್ರೆ ನಗರ ಅಂತ ಅರ್ಥ. ಕೊಳಲಂ ಪೊಕ್ಕು ನಗರಕ್ಕೆ ಅವರು, ನಾವು ನಿಜ ಜನ್ಮಭೂಮಿಗೆ ಅವರು ಬಂದು. ಕೊಳಲಂ ಪೊಕ್ಕು ಇಷ್ಟ ವಿಷಯ ಸುಖಗಳನ್ನು ಅನುಭವಿಸುತ್ತಿರುವುದು. ಇಷ್ಟ ವಿಷಯ ಸುಖಗಳನ್ನು ತಮ್ಮ ಸಂಸಾರದ ನಿರ್ವಹಣೆಯಲ್ಲಿ, ಸಂಸಾರದ ಸುಖದಲ್ಲಿ, ತಮ್ಮ ಕುಟುಂಬದ ಜೊತೆ ಆನಂದದಿಂದ ಸಂತೋಷದಿಂದ ಕಾಲವನ್ನು ಕಳೆದ್ರು. ಯಾರು? ಧರ್ಮಬುದ್ಧಿ ಮತ್ತೆ ದುಷ್ಟಬುದ್ಧಿ ಇಬ್ಬರು. ದುಷ್ಟಬುದ್ಧಿ ಧರ್ಮಬುದ್ಧಿಯಂ ವಂಚಿಸಿ ಭಂಚಿಸಿ ತತ್ಸಮತದ್ಭವ. ಆದ್ರೆ ದುಷ್ಟಬುದ್ಧಿ ಧರ್ಮಬುದ್ಧಿಗೆ ವಂಚನೆಯನ್ನ ಮಾಡಿ, ಏನು ವಂಚನೆ ಮಾಡ್ದ? ಹೋಗಿ ಇಬ್ರು ಕೂತಿಟ್ಟಿದ್ರು. ಆ ಕೂತಿಟ್ಟಂತಹ ಹಣವನ್ನ ಧರ್ಮಬುದ್ಧಿಗೆ ಗೊತ್ತಿಲ್ಲದ ಹಾಗೆ ಹೋಗಿ ಆ ಜಾಗಕ್ಕೆ ಪೊನ್ನನ್ನೆಲ್ಲಮಂ, ಆ ಹೊನ್ನೆಲ್ಲವನ್ನು ಕೊಂಡು ಕದ್ದು ಇನ್ನೊಬ್ಬರ ವಸ್ತುವನ್ನ ತೆಗೆದುಕೊಳ್ಳೋದು ಅದು ಕಳ್ಳತನ ಅಲ್ವಾ? ಇನ್ನೊಬ್ಬರಿಗೆ ಗೊತ್ತಿಲ್ಲದಂತೆ ತೆಗೆದುಕೊಳ್ಳೋದು ಕಳ್ಳತನ. ಇನ್ನೊಬ್ಬರ ವಸ್ತುವನ್ನು ಕೇಳಿ ಪಡೆಯೋದು ಸಹಾಯ, ಅದಲ್ವಾ? ಸಹಾಯಕ್ಕೂ ಕಳ್ಳತನಕ್ಕೂ ವ್ಯತ್ಯಾಸ ಇದೆ. ಯಾವುದೋ ಒಂದು ವಸ್ತು ಅದು ಬಿದ್ದಿದೆ ಅಂತ ನಾನು ತೆಗೆದು ಎತ್ತಿಟ್ಕೊಂಡ್ರೆ ಅದು ಕಳ್ಳತನ ಆಗುತ್ತೆ ಮಕ್ಕಳೇ. ಅದೇ ನಿನಗೆ ಆ ವಸ್ತು ಬೇಕಿತ್ತ, ನೋಡಪ್ಪ ಈ ವಸ್ತು ನಾನು ಬಳಸಿ ನಿನಗೆ ಕೊಡ್ತೀನಿ ಅಂತ ತೆಗೆದುಕೊಂಡ್ರೆ ಅದು ಸಹಾಯ ಆಗುತ್ತೆ, ಅವನ ಸಹಾಯ ಆಗತ್ತೆ, ನಿನಗೆ ಅವನು ಮಾಡಿದಂತ ಸಹಾಯ ಆಗುತ್ತೆ. ಅನಾವಶ್ಯಕ ವಸ್ತುಗಳನ್ನು ನಾವು ಇಟ್ಕೊಳ್ಳೋದು ಕಳ್ಳತನವೇ ಸರಿ ಅಂತ ಹೇಳ್ಬಿಟ್ಟು ಮಹಾತ್ಮ ಗಾಂಧೀಜಿಯವರು ಹೇಳಿಲ್ವೇ? ಆ ರೀತಿ ಈತ ಏನ್ ಮಾಡ್ತಾನೆ, ಅವನನ್ನು ವಂಚಿಸಿ ಅವನಿಗೆ ಮೋಸ ಮಾಡಿ ಹೊನ್ನೆಲ್ಲವನ್ನೂ ಕೂಡ ನಾನು ಹೇಳಿದೆ, ಪಕಾರ ಪ್ರಯೋಗ ಹೆಚ್ಚಿಗೆ, ಈಗ ನಾವು ಅದನ್ನು ಹಕಾರ ಪ್ರಯೋಗವನ್ನಾಗಿ ಮಾಡ್ಕೊಂಡಿದ್ದೀವಿ ಅಲ್ವಾ? ಪಾಲು ಅಂದ್ರೆ ಹಾಲು, ಪೆಣ್ಣು ಅಂದ್ರೆ ಹೆಣ್ಣು, ಪಾವು ಅಂದ್ರೆ ಹಾವು. ಈ ರೀತಿ ಪಕಾರ ಪ್ರಯೋಗ ಹಳೆಗನ್ನಡದಲ್ಲಿ ಹೆಚ್ಚಾಗಿತ್ತು. ಹಳೆಗನ್ನಡದಲ್ಲಿ ಅದೇ ಇತ್ತು, ನಾವು ಈ ಹೊಸಗನ್ನಡದಲ್ಲಿ ಪಕಾರದ ಬದಲಾಗಿ ಹಕಾರವನ್ನು ಪ್ರಯೋಗಿಸ್ತಾ ಇದ್ದೀವಿ. ಆದ್ರೆ ಒಂದಕ್ಕೆ ಮಾತ್ರ ಇನ್ನೂ ನಾವು ಅದೇ ಪದವನ್ನು ಬಳಸ್ತಾ ಇದ್ದೀವಿ ಅಂತ ನಾನು ಹೇಳಿದೆ. ಯಾವ್ದದು? ವೆರಿ ಗುಡ್, ಪುಳಿಯೋಗರೆ. ಅದನ್ನು ಪುಳಿಯೋಗರೆ ಅಂತಾನೆ ಕರಿತೀವಿ, ಹೌದಲ್ವಾ? ವಂಚಿಸಿ ಹೋಗಿ ಪೊನ್ನನ್ನೆಲ್ಲಮ ಕೊಂಡು, ಆ ಹೊನ್ನೆಲ್ಲವನ್ನ ಕದ್ದುಬಿಟ್ಟು ಕುಳಿಯ ಮುನ್ನಿನಂತೆ ಕೂಡುದು. ಮತ್ತೆ ಬರ್ತಾನೆ ಹಣವನ್ನು ಯಾರೋ ಕದ್ದಿದ್ದಾರೆ ಅಂತ ಗೊತ್ತಾಗಬಾರ್ದು. ಅದಕ್ಕೆ ಹೇಗಿತ್ತು, ಏನೇನು ಗುರುತು ಮಾಡಿದ್ರು ಅದೇ ರೀತಿ ಗುರುತನ್ನ ಮಾಡಿ, ಯಾರು ಇಲ್ಲಿ ಏನು ತಗೊಂಡೇ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಸರಿಯಾಗಿ ಮುಚ್ಚಿ ಮತ್ತೆ ವಾಪಸ್ಸು ಬರ್ತಾನೆ. ಯಾರು ಬರ್ತಾರೆ? ದುಷ್ಟ ಬುದ್ಧಿ ಬರ್ತಾನೆ. ಕೆಲವಾನೊಂದು ದಿವಸಕ್ಕೆ ತಾನೇ ಧರ್ಮ ಬುದ್ಧಿಯಲ್ಲಿ ಒಂದು ಸ್ವಲ್ಪ ದಿನ
ಸ್ವಲ್ಪ ದಿನ ಮುಗಿದ ನಂತರ ಕೆಲವಾನು ದಿವಸಕ್ಕೆ ತಾನೇ, ಯಾರು ತಾನೇ ಅಂದ್ರೆ ಇಲ್ಲಿ ದುಷ್ಟ ಬುದ್ಧಿ, ಧರ್ಮ ಬುದ್ಧಿಯಲ್ಲಿಗೆ ಒಂದು, ಧರ್ಮ ಬುದ್ಧಿ ಹತ್ರ ಬಂದ್ಬಿಟ್ಟು ಬೀಯಕ್ಕೆ ಒಂದಿಲ್ಲವ್ ಇನ್ನು. ನೋಡಪ್ಪ, ನಾವು ಇಬ್ರು ಅವತ್ತು ನಿರ್ಧಾರ ಮಾಡದಂತೆ ಎಷ್ಟೆಷ್ಟು ಖರ್ಚಿಗೆ ಬೇಕೋ ಅಷ್ಟು ತಗೊಂಡು ಬಂದಿದ್ವಿ. ಈಗ ನೋಡು, ನನ್ನ ಹತ್ರ ಹಣ ಖಾಲಿ ಆಗಿದೆ, ನನ್ನ ಹತ್ರ ಖರ್ಚು ಮಾಡೋದಕ್ಕೆ ಹಣ ಇಲ್ಲ, ಸ್ವಲ್ಪ ಬಾ ಹೋಗೋಣ, ಆ ಜಾಗಕ್ಕೆ ಹೋಗಿ ಸ್ವಲ್ಪ ಹಣವನ್ನ ತೆಗೆದುಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬೀಯಕ್ಕೆ ಒಂದಿಲ್ಲವ್ ಇನ್ನು, ಖರ್ಚಿಗೆ ನನ್ನಲ್ಲಿ ಇನ್ನು ಹಣ ಇಲ್ಲ ಅಂತ ಹೇಳ್ಬಿಟ್ಟು ಕಿರಿದು ಪೊನ್ನಂ ತೆಗೆದುಕೊಳ್ಳುವಂ ಬನ್ನಿನ್ ಎಂದೊಡಂ ಒಡಗೊಂಡು, ಸ್ವಲ್ಪ ಖರ್ಚಿಗೆ ಹಣವನ್ನ ತೆಗೆದುಕೊಳ್ಳೋಣ ಅಂತ ಹೇಳಿದಾಗ ಅದಕ್ಕೆ ಧರ್ಮ ಬುದ್ಧಿ, ಅವನಿಗೆ ಏನು ಗೊತ್ತು, ಧರ್ಮ ಬುದ್ಧಿ ಆಯ್ತಾಯ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಒಡಗೊಂಡು ಒಪ್ಪಿಕೊಂಡು ಹೋಗಿ ಪೂಳ್ದಡೆಯೋಳು, ಹೋಗಿ ಪೂಳ್ದೆಡೆಯೋಳು, ಹೂಳಿದೆಡೆಯಲ್ಲಿ, ಹೂಳಿದ ಜಾಗದಲ್ಲಿ ಅವ್ರಿಗೇನು ಹಣ ತೆಗೆದುಕೊಂಡು ಹಂಚ್ಕೊಂಡು ಬಂದಾಗ ಉಳಿದ ಹಣವನ್ನ ಒಂದು ಮಹಾ ವಟ ಬಿಟಪಿಯ ಕೆಳದೋಳು, ಕೆಳಭಾಗದಲ್ಲಿ ಕೂತಿದ್ರಲ್ಲ ಆ ಜಾಗದಲ್ಲಿ ಹೋಗಿ ತೆಗೆದು ನೋಡ್ತಾರೆ. ಪೊನ್ನಂ ಕಾಣದೆ ಎಲ್ಲಿರಕ್ ಸಾಧ್ಯ? ಆ ಹೊನ್ನಲ್ಲಿ ಹುಡುಕಾಡಿದ್ರೆ ಇರಲಿಲ್ಲ. ಧರ್ಮ ಬುದ್ಧಿಗಿದು ಗೊತ್ತಿಲ್ಲ, ದುಷ್ಟ ಬುದ್ಧಿಗೆ ಗೊತ್ತು. ಅಲ್ಲ, ಹಣ ಯಾಕಿಲ್ಲ ಅಂತ ದುಷ್ಟ ಬುದ್ಧಿಗೆ ಗೊತ್ತು, ಧರ್ಮ ಬುದ್ಧಿಗೆ ಗೊತ್ತಿಲ್ಲ. ಅವಾಗ ಪೂಳ್ದಡೆಯವರು ಪೊನ್ನಂ ಕಾಣದೆ ಇನ್ನುಸಿರದಿರ್ದೊಡೆ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತ ಹೇಳ್ತಾರಲ್ವಾ. ಓಹೋ, ಇನ್ನು ಮೇಲೂ ನಾನು ಮಾತಾಡದೆ ಇದ್ರೆ ನಂದೇ ತಪ್ಪಾಗುತ್ತೆ, ಇನ್ನು ಉಸಿರದಿರ್ದೊಡೆ, ಇನ್ನು ಮಾತನಾಡದೆ ಇದ್ರೆ ಅನೃತಂ ತನ್ನ ಮೇಲೆ ವರ್ಕುದೆಂದು. ಅನೃತ ಅಂದ್ರೆ ಈ ಕಳ್ಳತನದ ಆರೋಪ. ನೃತ ಅಂದ್ರೆ ಸತ್ಯ, ಅನೃತ ಅಂದ್ರೆ ಸುಳ್ಳು ಅಂತ ಆಗತ್ತೆ. ಸುಳ್ಳು ಅದು ಕಳ್ಳತನ, ವಂಚನೆ. ಇದು ತನ್ನ ಮೇಲೆ ವರ್ಕುದೆಂದು, ಇವು ನನ್ನ ಮೇಲೆ ಬಂದ್ಬಿಡುತ್ತಲ್ಲ ಅಂತ ಹೇಳಿ ದುಷ್ಟ ಬುದ್ಧಿ ಪೊನ್ನನ್ ಎಲ್ಲಮಂ ನೀನೇ ಕೊಂಡೆ ಎಂಬುದು. ಹೊನ್ನೆಲ್ಲವನ್ನ ನೀನೇ ಕೊಂಡೆ, ನೀನೇ ಕದ್ದಿದೀಯಾ, ನೀನೇ ಕಳ್ತನ ಮಾಡಿದೀಯಾ ಅಂತ ಹೇಳ್ಬಿಟ್ಟು ನಿಜವಾದ ಕಳ್ಳ ಪಾಪ ಏನೂ ಗೊತ್ತಿಲ್ಲದೆ ಇರುವಂತಹ ಧರ್ಮ ಬುದ್ಧಿಯ ಮೇಲೆ ಆರೋಪವನ್ನ ಮಾಡ್ತಾನೆ. ಮಕ್ಕಳ, ಅಲ್ಲಿಯವರೆಗೆ ಕಳೆದ ತರಗತಿಲಾಗಿತ್ತು ಅಲ್ವಾ? ನಿಮಗೆ ಇನ್ನೊಂದ್ಸರಿ ಪುನರ್ಮನನ ಆಗ್ಲಿ ಅಂತ ಹೇಳಿ, ಪುನರ್ ಜ್ಞಾಪಕಕ್ಕೆ ಬರಲಿ ಅಂತ ಹೇಳಿ, ಪುನಃ ಜ್ಞಾಪಕಕ್ಕೆ ಬರಲಿ ಅಂತ ಇಲ್ಲಿವರೆಗೆ ಅದನ್ನ ಪುನರಾವರ್ತನೆ ಮಾಡಿ. ಈಗ ಅಲ್ಲಿಂದ ಮುಂದೆ ನೋಡಬೇಕು, ನೋಡ್ಕೊಳ್ಳಿ. ಅಲ್ಲಿಂದ ಮುಂದೆ ನಾವು ಈಗ ಅಭ್ಯಾಸ ಮಾಡ್ತಾ ಇದ್ದೀವಿ. ಪುಸ್ತಕ ಎಲ್ಲರೂ ತೆಗೆದ್ರ ಮುಂದಿನ ಗದ್ಯ ಭಾಗ. ಮುಂದಿನ ಗದ್ಯ ಭಾಗವನ್ನು ನೋಡೋಣ. ಅತಿ ಕುಟಿಲ ಮನಂ ಧನಲುಬ್ಧತೆಯಿಂದ. ಅತಿ ಕುಟಿಲ ಮನ, ಮಕ್ಕಳೇ ಬರ್ಕೊಡಿ. ಅತಿ ಕುಟಿಲ ಮನಂ ಯಾಕೆ ಬರ್ಕೊಡಿ ಅಂತ ನಾನೀಗ ಹೇಳ್ತೀನಿ. ಏನಕ್ಕೆ ಬರ್ಕೋಬೇಕು ಅಂತ. ಮನಂ ಧನ, ಧನಲು ಲುಬ್ಧತೆ ಇಂದಂ. ಒಂದು ಅಕ್ಷರ ಕೂಡ, ಒಂದು ಅಕ್ಷರ ಆಗಿರ್ಲಿ, ಅನುಸ್ವರ ವಿಸರ್ಗಗಳೇ ಆಗಿರ್ಲಿ, ಯಾವುದು ಕೂಡ ವ್ಯತ್ಯಾಸ ಆಗುವಾಗಿಲ್ಲ, ಹಾಗೆ ಬರ್ಕೋಬೇಕು. ದುಷ್ಟ ಬುದ್ಧಿ ನುಡಿದಂ ಕುಸಿಯಂ. ದುಷ್ಟ ಲುಬ್ಧತೆಯಿಂದಂ ದುಷ್ಟ ಬುದ್ಧಿ ನುಡಿದಂ ಕುಸಿಯಂ.
ಕುಸಿಯಂ ದುಷ್ಟ ಬುದ್ಧಿ ನುಡಿದಂ ಕುಸಿಯಂ ಮತಿಗೆಟ್ಟು ತಸ್ಕರಸ್ಯ ನೃತಂ ಬಲಂ ಕಾಣ್ತಾ ಇದೆ ಮಕ್ಕಳ, ಕಾಣ್ತಾ ಇದೆ ಅಂತ ಭಾವಿಸ್ತೇನೆ. ತಸ್ಕರಸ್ಯ ನೃತಂ ಬಲಂ ಎನಿಪ ವಾಕ್ಯವಂ ನೆನೆಯಿತ್ತುಂ ಎನಿಪ ವಾಕ್ಯವಂ ನೆನೆಯಿತ್ತುಂ ಮಕ್ಕಳೇ, ಪಾಠದ ಆರಂಭದಲ್ಲೇ ನಾವು ಇದು ಯಾವುದು ದುರ್ಗಸಿಂಹನ ಪಂಚತಂತ್ರ ಕೃತಿ ಏನಿದೆ ಇದು ಚಂಪೂ ಕಾವ್ಯ ಅಂತ ತಿಳ್ಕೊಂಡಿದ್ವಿ ಅಲ್ವಾ. ಚಂಪೂ ಕಾವ್ಯ ಇಲ್ಲಿವರೆಗೆ ಗದ್ಯ ಬಂತು, ಈಗೇನ್ ಬಂತು ಪದ್ಯ ಬಂತು. ಪದ್ಯದಲ್ಲಿ ಹಲವಾರು ಪ್ರಕಾರಗಳಿದಾವೆ, ಹಲವಾರು ಜಾತಿಯ ಪದ್ಯಗಳಿದಾವೆ. ಮೇಲ್ನೋಟಕ್ಕೆ ಗೊತ್ತಾಗ್ತವೆ, ಸಾಲುಗಳಲ್ಲೂ ಗೊತ್ತಾಗ್ತದೆ, ಹೌದಲ್ವಾ. ಈಗ ಉದಾಹರಣೆ, 2 ಸಾಲಲ್ಲಿದ್ರೆ ದ್ವಿಪದಿ ಅಂತೀವಿ, 3 ಸಾಲಿದ್ರೆ ತ್ರಿಪದಿ ಅಂತೀವಿ, 4 ಸಾಲಿದ್ರೆ 4 ಸಾಲಿದ್ರೆ ಏನಂತ ಕರಿತೀವಿ, ಚೌಪದಿ ಅಂತ ಕರಿಬಹುದು, ತಪ್ಪೇನಿಲ್ಲ. ಚೌಪದಿ ಅಂದ್ರೆ 4 ಸಾಲ ಇರ್ತವೆ, ಕಂದ ಪದ್ಯ ಅಂದ್ರೂ 4 ಸಾಲ ಇರ್ತವೆ, ಖ್ಯಾತ ಕರ್ನಾಟಕ ವೃತ್ತಗಳು ಅಂತಂದ್ರು 4 ಸಾಲ ಇರ್ತವೆ, ಹೌದಲ್ವಾ. ಇನ್ನು ಅನೇಕ ಪದ್ಯ ಜಾತಿಗಳು ಬರ್ತವೆ, ಪಿರಿಯಕ್ಕರಗಳು ಬರ್ತವೆ. ನಿಮ್ಗೆಲ್ಲ ಮುಂದಿನ ಉನ್ನತ ವ್ಯಾಸಂಗದಲ್ಲಿ ನೀವು ಅದನ್ನು ಅಭ್ಯಾಸ ಮಾಡ್ತೀರಾ. ರಗಳೆಗಳು ಬರ್ತವೆ. ಅವುಗಳ ಆಧಾರದ ಮೇಲೆ, ಅವುಗಳ ಲಕ್ಷಣಗಳ ಆಧಾರದ ಮೇಲೆ ಅದು ಇಂತಹ ಪದ್ಯ ಜಾತಿ ಅಂತ ನಾವೇನ್ ಮಾಡ್ತೀವಿ, ಅದನ್ನ ವಿಂಗಡಿಸ್ತೀವಿ. ಇಲ್ಲೊಂದು ಪದ್ಯ ಜಾತಿ ಇದೆ. ಆ ಪದ್ಯ ಜಾತಿ ನೋಡೋದಕ್ಕೆ ಹೇಗಪ್ಪ ಇದೆ ಅಂತಂದ್ರೆ, ಮೊದಲನೇ ಸಾಲು ಚಿಕ್ಕದು ಅಂತಂದ್ರೆ ಅರ್ಥ 2ನೇ ಸಾಲಿಗಿಂತ 1ನೇ ಸಾಲು ಚಿಕ್ಕದು, 3ನೇ ಸಾಲು ಚಿಕ್ಕದು, 4ನೇ ಸಾಲು ದೊಡ್ಡದು. ಹಾಗ ನೋಡಿದ್ರೆ 1, 3ನೇ ಸಾಲು ಸಣ್ಣಾಗಿದ್ದಾವೆ, 2 ಮತ್ತೆ 4ನೇ ಸಾಲು ಸಣ್ಣಾಗಿದ್ದಾವೆ. ಯಾವುದರ ಆಧಾರದ ಮೇಲೆ ಸುಲಭವಾಗಿ ಹೇಳ್ಬೇಕಪ್ಪ ಅಂದ್ರೆ ಅಕ್ಷರಗಳ ಆಧಾರದ ಮೇಲೆ ಏನಾಗಿದ್ದಾವೆ. ಅಕ್ಷರಗಳ ಆಧಾರದ ಮೇಲೆ ಅಕ್ಷರಗಳು ಬರೋದು ಖ್ಯಾತ ಕರ್ನಾಟಕ ವೃತ್ತದಲ್ಲಿ, ಮಾತ್ರೆಗಳ ಆಧಾರದ ಮೇಲೆ ಇವು ಸಣ್ಣಾಗಿದ್ದಾವೆ ಅಂತ ಹೇಳ್ಬೇಕು. ಮಾತ್ರೆ ಅಂತ ಗೊತ್ತು ತಾನೆ, ಏನು ನುಂಗಗೊಳಿಗೆ ಅಲ್ಲ, ಕಾಲ ಸಮಯ. ಈಗ ಸಮಯ ಅಂತಂತಂದ್ರೆ ಸರಳವಾಗಿ ಹೇಳ್ಬೇಕಪ್ಪ, ಅತಿ ಕಡಿಮೆ ಸಮಯ ಅಂದ್ರೆ ಎಷ್ಟಪ್ಪ, 1 ಸೆಕೆಂಡ್ ಅಂತೀವಿ. ಅತಿ ಕಡಿಮೆ ಸಮಯ ಎಷ್ಟು, 1 ಸೆಕೆಂಡ್. 1 ಸೆಕೆಂಡ್ಗಿಂತ ಕಡಿಮೆ ಸಮಯ ಗಡಿಯಾರದ ಲೆಕ್ಕದಲ್ಲಿ ಇಲ್ಲ, ಹೌದಲ್ವಾ. ಆದ್ರೆ ನಮ್ಮ ಭಾಷೆಯ ಲೆಕ್ಕದಲ್ಲಿ ಇದೆ, ಕನ್ನಡ ಭಾಷೆಯ ಲೆಕ್ಕದಲ್ಲಿ ಇದೆ, ಭಾಷಾಶಾಸ್ತ್ರದಲ್ಲಿ ಇದೆ. ಅಂದ್ರೆ ಒಂದು ಅಕ್ಷರವನ್ನು ಉಚ್ಚಾರ ಮಾಡೋದಕ್ಕೆ ಎಷ್ಟು ಸಮಯ ಬೇಕು, ಇದನ್ನ ನಾವು ಪರಿಗಣಿಸಿದ್ರೆ ನಾವು 1 ಸೆಕೆಂಡ್ಗೆ 3-4 ಅಕ್ಷರಗಳನ್ನು ಸುಲಭವಾಗಿ ಉಚ್ಚಾರ ಮಾಡಿಬಿಡ್ತೀವಿ, ಹೌದಲ್ವಾ. ಹೌದು, ಒಂದು ಪದವನ್ನೇ ನಾವು ಧನಲು ಅಂತಿದೆ, ಧನಲು ಅಂತ ಹೇಳಿ ಸುಲಭವಾಗಿ 1 ಸೆಕೆಂಡ್ ಒಳಗೆ ಹೇಳ್ಬಿಟ್ವಿ. ಹಾಗಾದ್ರೆ ಒಂದು ಅಕ್ಷರವನ್ನು ಉಚ್ಚಾರ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಯಿತು, ಅದಕ್ಕೆ ನಾವೇನಂತೀವಿ ಮಾತ್ರೆ ಅಂತ ಕರಿತೀವಿ. ಅರ್ಥವಾಯ್ತಾ ಮಕ್ಕಳ? ಸುಲಭವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಮಾತ್ರೆ ಎಂದರೇನು, ಒಂದು ಅಕ್ಷರವನ್ನ ಉಚ್ಚರಿಸಲು ತೆಗೆದುಕೊಳ್ಳುವ ಕಾಲವನ್ನೇ ನಾವೇನು ಕರಿತೀವಿ, ಮಾತ್ರೆ ಅಥವಾ ಮಾತ್ರಾ ಕಾಲ ಅಂತ ಕರಿತೀವಿ. ಮಕ್ಕಳೇ ಗೊತ್ತಲ್ವಾ, 8ನೇ ತರಗತಿಯಲ್ಲಿ ನಿಮಗೆ ಇದ್ರ ಬಗ್ಗೆ ಪರಿಚಯ ಇದೆ, ಗಣನಿಂಗಣ್ಣೆ ಕೂಡ ಮಾಡಿದಿರ. ಇದನ್ನ
ಯು ಆಕಾರದ ಅಂದ್ರೆ ಅರ್ಧಚಂದ್ರಾಕೃತಿಯಲ್ಲಿ ಇದೆಯಲ್ಲ ಇದನ್ನ ಯು ಆಕಾರದಲ್ಲಿ ಇದೆಯಲ್ಲ ಇದನ್ನ ನಾವು ಲಘು ಅಂತ ಕರಿತೀವಿ. ಒಂದು ಮಲಗಿರುವ ರೇಖೆ ಇದನ್ನ ನಾವು ಗುರು ಅಂತ ಕರಿತೀವಿ. ಇದನ್ನ ಲಘು ಅಂತ ಕರಿತೀವಿ, ಇದನ್ನ ಗುರು ಅಂತ ಕರಿತೀವಿ. ಗೊತ್ತಿದೆ ನಿಮ್ಗೆ? ಲಘು ಅಂದ್ರೆ ಒಂದು ಮಾತ್ರೆಯ ಅವಧಿಗೆ, ಒಂದು ಮಾತ್ರ ಕಾಲಕ್ಕೆ ನಾವು ಈ ಚಿಹ್ನೆಯನ್ನ ಹಾಕ್ತೀವಿ. ಎರಡು ಮಾತ್ರ ಕಾಲಕ್ಕೆ ನಾವು ಈ ಚಿಹ್ನೆಯನ್ನ ಹಾಕ್ತೀವಿ. ಹೌದಲ್ವಾ? ಇದನ್ನ ಲಘು ಅಂತೀವಿ, ಇದನ್ನ ಗುರು ಅಂತೀವಿ. ನಿಮಗೆ ಗೊತ್ತಿದೆ ಅಲ್ವಾ? ನಿಯಮಗಳು ಗೊತ್ತಿದೆ. ಲಘು ಯಾವುದಕ್ಕೆ ಹಾಕಬೇಕು, ಗುರು ಯಾವುದಕ್ಕೆ ಹಾಕಬೇಕು ಅಂತ ಗೊತ್ತಿದೆ. ಲಘುನ್ ಯಾವುದಕ್ಕೆ ಹಾಕ್ತೀವಿ? ವೆರಿ ಗುಡ್. ರಸ್ವ ಅಕ್ಷರಗಳಿಗೆ ಅಂದ್ರೆ ಈಗ ಸ್ವರಗಳಲ್ಲಿ ಬರ್ತಾವಲ್ಲ, ರಸ್ವ ಸ್ವರಗಳಿಗೆ ನಾವೇನಾಗ್ತೀವಿ? ಲಘುವನ್ನ ಹಾಕ್ತೀವಿ. ವೆರಿ ಗುಡ್. ಮಹಾಪ್ರಾಣಾಕ್ಷರಗಳಿಗೂ ಅಲ್ಪ ಪ್ರಾಣಾಕ್ಷರ ವ್ಯಂಜನಗಳಿಗೂ ಕೂಡ ಲಘುವನ್ನೇ ಹಾಕ್ತೀವಿ. ಇನ್ನು ಕೆಲವೊಂದು ನಿಯಮಗಳ ಪದ್ಯ ಜಾತಿಯ ನಿಯಮಗಳಿಗೆ ಅನುಗುಣವಾಗಿ ಲಘುವನ್ನ ಹಾಕ್ತೀವಿ. ಗುರುನ ಯಾವ್ಯಾವ್ದು ಹಾಕ್ತೀವಿ? ಹಾಗಾದ್ರೆ ಗುರುವನ್ನ ದೀರ್ಘ ಸ್ವರಗಳಿಗೆ ಗುರುವನ್ನ ಹಾಕ್ತೀವಿ. ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ. ಅನುಸ್ವಾರ ವಿಸರ್ಗದ ಅಕ್ಷರಗಳಿಗೆ ಏನಾಗ್ತೀವಿ? ಗುರುವನ್ನ ಹಾಕ್ತೀವಿ. ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವೇನಾಗ್ತೀವಿ? ಗುರುವನ್ನ ಹಾಕ್ತೀವಿ. ಮೂಲ ವ್ಯಂಜನದ ಇಲ್ಲಿ ಯಾವುದು ಮೂಲ ವ್ಯಂಜನ ಬಂದಿಲ್ವಾ? ಬಂದಿಲ್ಲ. ಮೂಲ ವ್ಯಂಜನ ಅಂದ್ರೆ ಗೊತ್ತಾಗುತ್ತಲ್ವಾ? ನೀರಂತಿದೆ. ನೀರ್ ಬೇಡ, ಇದು ಇಲ್ಲಿ ದೀರ್ಘಾಕ್ಷರ ಬಂದಿರೋದ್ರಿಂದ ಇದನ್ನು ಬಿಟ್ಟು ನಾವು, ಇದು ಕೂಡ ದೀರ್ಘಾಕ್ಷರ ಹೌದಲ್ವಾ? ಉದಾಹರಣೆ ಬಳ್ಳ ಅಂತಿದೆ ಅಂತ ಇಟ್ಕೊಳ್ಳಿ. ನಾನೊಂದು ಪದ ಬರದೆ ಬಳ್ಳ. ಇದು ಇದೇನಿದೆ? ಮೂಲ ವ್ಯಂಜನ. ಲಾ ಅಂತ ಬರದೆ ಅದು ಗುಣಿತಾಕ್ಷರ ಆಗ್ಬಿಡ್ತು. ಮೂಲ ವ್ಯಂಜನ ಇಳು ಅಕ್ಷರಕ್ಕೆ ಸ್ವರ ಅಕ್ಷರ ಆ ಸೇರಿ ಳ ತಲಕಟ್ಟು ಳ ಆಯ್ತು. ಅದು ಯಾವ್ದೇನಾಗುತ್ತೆ? ಗುಣಿತಾಕ್ಷರ ಆಗುತ್ತೆ. ಮೂಲ ವ್ಯಂಜನ ಇದು. ಇದು ಅರ್ಧಾಕ್ಷರ ಅಂತ ಕರೀತಾರೆ. ಒಂದು ಅಕ್ಷರದ ಸ್ಥಾನ ಇದಕ್ಕಿಲ್ಲ. ಅದರ ಹಿಂದಿನ ಅಕ್ಷರಕ್ಕೆ ನಾವೇನ್ ಮಾಡ್ತೀವಿ? ಗುರುವನ್ನ ಹಾಕ್ತೀವಿ ಮಕ್ಕಳೇ. ಹಾಗಾಗಿ ಇಷ್ಟು ನಿಯಮ ನಿಮಗೆ ಗೊತ್ತಿರಬೇಕು. ಈಗಾಯ್ತಾ? ಮೂಲ ಅಕ್ಷರದ ಹಿಂದಿನ ಅಕ್ಷರಗಳಿಗೆ ಗುರುವನ್ನ ಹಾಕ್ತೀವಿ. ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ತೀವಿ. ದೀರ್ಘಾಕ್ಷರಗಳಿಗೆ ಗುರು ಹಾಕ್ತೀವಿ. ಅನುಸ್ವಾರ ವಿಸರ್ಗದ ಅಕ್ಷರಗಳಿಗೆ ಗುರು ಹಾಕ್ತೀವಿ. ಇನ್ನು ಕೆಲವೊಂದು ಪದ್ಯ ಜಾತಿಯ ನಿಯಮಗಳ ಆಧಾರದ ಮೇಲೆ, ಉದಾಹರಣೆ ಷಟ್ಪದಿಗಳಲ್ಲಿ 3ನೇ ಸಾಲಿನ ಕೊನೆಯ ಅಕ್ಷರ 6ನೇ ಸಾಲಿನ ಕೊನೆಯ ಅಕ್ಷರ ಅದು ಏನೇ ಆಗಿದ್ರೂ ಗುರು ಹಾಕಬೇಕು ಅನ್ನೋ ನಿಯಮ ಇದೆ. ಅಂತ ಕಡೆಗಳಲ್ಲಿ ನಾವೇನ್ ಮಾಡ್ತೀವಿ? ಗುರುವನ್ನ ಹಾಕ್ತೀವಿ. ಆ ನಿಯಮಕ್ಕನುಸಾರವಾಗಿ ನಾವು ಇದಕ್ಕೆ ಪ್ರಸ್ತಾರವನ್ನು ಹಾಕಿದ್ರೆ, ಪ್ರಸ್ತಾರ ಹಾಕೋದು ಅಂದ್ರೆ ಗುರು ಲಘು ಹಾಕೋದು ಅಂತ ತಿಳ್ಕೋಬೇಕು ಮಕ್ಕಳು. ಬಹಳ ಸರಳ. ಇಷ್ಟು ಈ ಹೇಳಿದಂತ ಇಷ್ಟನ್ನ ನೀವು ನೆನಪಿಟ್ಕೊಳ್ಳೋದ್ರ ಜೊತೆಗೆ ನೀವು ಅಕ್ಷರ ಉಚ್ಚಾರ ಮಾಡಿ ನೋಡಿ. ಇನ್ನೊಂದು ಸುಲಭ ಮಾರ್ಗ ಹೇಳ್ಕೊಡ್ತೀನಿ. ಏನ್ ಸುಲಭ ಮಾರ್ಗ? ಅಕ್ಷರ ಉಚ್ಚಾರ ಮಾಡೋದಕ್ಕೆ ಕಡಿಮೆ ಸಮಯ ಅಂತಂದಲ್ಲ, ಎಷ್ಟು ಕಡಿಮೆ ಸಮಯ? ಚಿಟಿಕೆ ಹೊಡೆಯೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? 1 ಸೆಕೆಂಡ್ ಬೇಕಾಗತ್ತಾ? 1 ಸೆಕೆಂಡ್ಗೆ ಒಂದು 3-4 ಚಿಟಿಕೆಗಳನ್ನು ಹೊಡಿಬಹುದು. ಕಣ್ಣಿನ ರೆಪ್ಪೆನ 3-4 ಸರಿ ಹೊಡಿಬಹುದು ಒಂದು ಸೆಕೆಂಡ್ಗೆ. ಅಷ್ಟು ಕಾಲ ಅಂತ ತಿಳ್ಕೊಳ್ಳಿ. ಒಂದು ಅಕ್ಷರ ಉಚ್ಚಾರ ಮಾಡೋದಕ್ಕೆ ಅಷ್ಟು ಸಮಯ ಬೇಕಾಗುತ್ತೆ. ಈಗ ನೋಡಿ, ಸ್ವರಗಳಿಗೆ ನಾವು ಲಘು ಗುರುವನ್ನ ಹಾಕ್ತೀವಿ. ಯಾವುದಕ್ಕೆ ಯಾವುದನ್ನ ಹಾಕ್ತೀವಿ ಅನ್ನೋದನ್ನ ಚಿಟಿಕೆ ಹೊಡೆಯೋದ್ರ ಮೂಲಕ ನಿಮ್ಗೆ ಮನದಟ್ಟು ಮಾಡ್ತೀವಿ. ಈಗ ಉದಾಹರಣೆ ಆ ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಆ ಅಕ್ಷರ ಉಚ್ಚಾರ ಆಯ್ತು. ಆ 2 ಚಿಟಿಕೆ ಹೊಡೆಯೋದ್ರಲ್ಲಿ ಅಕ್ಷರ ಉಚ್ಚಾರ, ಅಂದ್ರೆ ಸಮಯದಲ್ಲಿ ವ್ಯತ್ಯಾಸ ಆಯ್ತು. ಆ ಅಕ್ಷರ ಉಚ್ಚಾರ ಮಾಡೋದಕ್ಕೆ ಬೇಕಾದಂತಹ ಸಮಯಕ್ಕೂ ದೀರ್ಘ ಸ್ವರವಾದಂತಹ ಆ ಅಕ್ಷರವನ್ನ ಉಚ್ಚಾರಣೆ ಮಾಡೋದಕ್ಕೆ ಬೇಕಾದಂತಹ ಸಮಯಕ್ಕೂ ವ್ಯತ್ಯಾಸ ಇದೆ. ನೋಡಿ, ಕೆಲವೊಂದು ಅಕ್ಷರ ಈಗ ಹೇಳ್ತೀನಿ ನಾನು. ಅ, ಇ, ಉ, ರು, ಎ, ಓ ಒಂದೇ ಒಂದು ಮಾತ್ರ ಕಾಲ ಬೇಕಾಯ್ತು. ಇನ್ನು ದೀರ್ಘ ಸ್ವರಗಳು ಆ, ಇ, ಉ, ಎ, ಐ,
ಓ ಔ ಎರಡು ಚಿಟಿಗೆ ಸಮಯ ಬೇಕಾಯಿತು ಮಕ್ಕಳೇ. ಈ ಸಮಯದ ಆಧಾರದ ಮೇಲೆ ನಾವು ಲಘು ಗುರುಗಳನ್ನು ಹಾಕ್ತೀವಿ ನೋಡಿ. ಅರ್ಥ ಆಯ್ತಾ? ಅ ತಿ ಕು ಟಿ ಲ ಮ ನಂ ಅನುಸ್ವಾರದ ಹಿಂದಿನ ಅಕ್ಷರ ಗುರುವಾಗುತ್ತೆ. ಧ ಮಹಾಪ್ರಾಣ ಇರಬಹುದು, ಗಮನಿಸಬೇಕು. ಬಹಳ ಮಕ್ಕಳು ವ್ಯತ್ಯಾಸ ಎಲ್ಲಿ ಮಾಡ್ಕೊತೀರಾ ಅಂತಂದ್ರೆ, ಮಹಾಪ್ರಾಣಗಳಿಗೆ ಸಮಯ ಹೆಚ್ಚು ಬೇಕಿಲ್ಲ, ಬೇಕಾಗಿರೋದು ಪ್ರಾಣವಷ್ಟೇ. ಪ್ರಾಣ ಉಸಿರು, ಉಸಿರಷ್ಟೇ. ತ ಥ ದ ನೋಡಿ, ತ ಥ ದ ಧ ಪ್ರಾಣ ಜಾಸ್ತಿ ಬೇಕು, ಅದರಿಂದ ಮಹಾಪ್ರಾಣ ಅಂತೀವಿ, ಸಮಯವಲ್ಲ. ಅದರಿಂದ ಮಹಾಪ್ರಾಣಗಳಾದ್ರು ಅದಕ್ಕೆ ನಾವು ಗುರುವನ್ನ ಹಾಕ್ತೀವಿ. ನ ಲಘುವನ್ನ, ಯಾವುದು ಮಹಾಪ್ರಾಣಗಳಿಗೂ ಕೂಡ ನಾವು ಲಘುವನ್ನ ಹಾಕ್ತೀವಿ. ಇನ್ನ ನ ಲಘುವನ್ನ ಹಾಕಿದೀವಿ. ಲು ಈ ಅಕ್ಷರ ಹಾಕೋದ್ಕಿಂತ ಮುಂಚೆ ಮುಂದಿನ ಅಕ್ಷರ ಯಾವುದು ಅಂತ ಪರಿಗಣಿಸ್ಬೇಕು ನಾವು. ಇಲ್ಲಿ ಒತ್ತಕ್ಷರ ಧ, ಲುಬ್ಧತೆ. ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗುತ್ತೆ? ಗುರು ಆಗುತ್ತೆ. ಅರ್ಥವಾಯ್ತಾ? ಲುಬ್ಧತೆ ಒತ್ತಕ್ಷರ ಅಕ್ಷರ ಏನಾಗುತ್ತೆ? ಲಘು ಆಗುತ್ತೆ. ಯಾಕೆಂದ್ರೆ ಅದು ದೀರ್ಘಾಕ್ಷರ ಅಲ್ಲ. ಅದೇ ಲುಬ್ಧಾತೆಯಿಂದ ಅಂತಿದ್ರೆ ದೀರ್ಘಾಕ್ಷರ ಆಗಿದ್ರೆ ಗುರು ಆಗ್ತಾ ಇದೆ. ತೇ ಇಂ ದಂ ದು ಯಾಕೆ ಗುರು ಹಾಕ್ದೆ? ಒತ್ತಕ್ಷರದ ಹಿಂದಿನ ಅಕ್ಷರ ಅಷ್ಟ. ಬು ಯಾಕೆ ಗುರು ಹಾಕ್ದೆ? ಒತ್ತಕ್ಷರದ ಹಿಂದಿನ ಅಕ್ಷರ ಧಿ. ನು ಡಿ ದಂ ಪು ಸಿ ಯಂ ಮತಿ ಗುರು ಮತಿಗೆಟ್ಟು ತಸ್ಕರಸ್ಯ ನೋಡಿ. ಇಲ್ಲಿ ಒತ್ತಕ್ಷರಕ್ಕೂ ಗುರು ಹಾಕಿದೀನಿ. ಯಾಕೆ ಅಂದ್ರೆ ದೀರ್ಘಾಕ್ಷರ ಅದು ಸ್ಯ. ನೃ ನೃಗೆ ಏನಾಗ್ಬೇಕಪ್ಪ ಹಾಗಾದ್ರೆ? ತಪ್ಪು. ಋಗೆ ನಾವು ಲಘು ಹಾಕಬೇಕು. ಯಾಕೆಂದ್ರೆ ಋ ನ ಪ್ಲಸ್ ಋ ಋಗೆ ಏನಾಗ್ತೀವಿ? ಲಘು ಹಾಕ್ತೀವಿ. ನೃತಂ ಬಲಂ ಯನಿಪ ವಾಕ್ಯವಂ ವಾಕ್ಯವಂ ನೆನೆ ಯುತ್ತುಂ ಮಕ್ಕಳೇ ಪ್ರಸ್ತಾರ ಹಾಕಿವಿ. ಇದನ್ನ ನೋಡಿದ ತಕ್ಷಣ 4 ಸಾಲ ಇರೋದ್ರಿಂದ ಇದು ಒಂದು ಮಾತ್ರಾಗಣಾನ್ವಿತ ಛಂದಸ್ಸು. ಯಾವುದು ಕಂದ ಪದ್ಯ ಅಂತ ನೋಡಿದ ತಕ್ಷಣ ಗೊತ್ತಾಯಿತು. ಆದ್ರೆ ನಿಯಮದ ಮೂಲಕ ನಾವು ಇದನ್ನು ಸಾಬೀತುಪಡಿಸಬೇಕಾಗಿರೋದ್ರಿಂದ ನಾನು ಇಷ್ಟೆಲ್ಲ ವಿವರಣೆಯನ್ನ ಕೊಡ್ತಾ ಇದ್ದೇನೆ. ಕಂದ ಪದ್ಯ 4 ಮಾತ್ರೆಯ ಗಣ ವಿಂಗಡಣೆಯನ್ನ ಹೊಂದಿದೆ. ಹೇಳಿದ್ರೆ ತಾನೆ, ಲಘು ಅಂದ್ರೆ 1 ಮಾತ್ರೆ, ಗುರು ಅಂದ್ರೆ 2 ಮಾತ್ರೆ. ಅದರಲ್ಲಿ 4 ಮಾತ್ರೆಗಳಿಗೆ ಅನುಗುಣವಾಗಿ ಒಂದೊಂದು ಗೆರೆಯನ್ನ ಎಳಿತಾ ಹೋಗ್ಬೇಕು. ಅದನ್ನ ಗಣ ಅಂತ ಕರಿತೀವಿ. ನೋಡಿ, ಅತಿ ಕೋಟಿ ಇಲ್ಲಿಗೆ 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 3 ಗಣಗಳಾಗ ಹೌದಲ್ವಾ? 4 ಮಾತ್ರೆ ಬರಿಬೇಕಾಗುತ್ತೆ. 4 ಮಾತ್ರೆ ಮತ್ತೆ 4 ಮಾತ್ರೆ. ಹಾಗೆ ಇಂ ಇಲ್ಲಿಗೆ ಇಲ್ಲಿಗೆ 4 ಮಾತ್ರೆ, ಇಲ್ಲಿಗೆ 4 ಮಾತ್ರೆ, ಇಲ್ಲಿಗೆ 4 ಮಾತ್ರೆ. ಇದು ಕೂಡ 4 4 4 4 4. ಮೊದಲನೇ ಸಾಲಿನಲ್ಲಿರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ 12 ಆದರೆ ಎರಡನೇ ಸಾಲಲ್ಲಿ 20 ಮಾತ್ರೆಗಳು ಬರ್ತವೆ. ಮತ್ತೆ ಮೂರನೇ ಸಾಲಲ್ಲೂ ಕೂಡ ಎಷ್ಟು ಬರ್ತವೆ? 12 ಬರ್ತವೆ. ಎಷ್ಟು ಬರ್ತವೆ? 12 ಬರ್ತವೆ. 4ನೇ ಸಾಲಲ್ಲೂ ಕೂಡ ಎಷ್ಟು ಬರ್ತವೆ? 20 ಬರ್ತವೆ. ಮಾತ್ರೆಗಳ ಸಂಖ್ಯೆನ ಬರಿಬೇಕು. 4 4 4 4 4 4 4 4. ನಿಮ್ಗೆ ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿದೀವಿ. ಗಣ ವಿಂಗಡಿಸಿದೀವಿ. ಇಷ್ಟಕ್ಕೆ ಎಷ್ಟು ಅಂಕ ಸಿಗುತ್ತೆ? 2 ಅಂಕ ಸಿಗುತ್ತೆ. ಪ್ರಸ್ತಾರ ಹಾಕಿದ್ಕೆ 1 ಅಂಕ, ಗಣ ವಿಂಗಡಣೆ ಮಾಡಿ ಮಾತ್ರೆಗಳನ್ನು ಬರೆದಕ್ಕೆ 1 ಅಂಕ ಸಿಗುತ್ತೆ. ಇನ್ನೊಂದು ಅಂಕ ಗಳಿಸಬೇಕು ಅಂತಂದ್ರೆ ನಾವೇನ್ ಮಾಡಬೇಕು? ಬಹುತೇಕ ಮಕ್ಕಳು ನೇರವಾಗಿ ಛಂದಸ್ಸಿನ ಹೆಸರು ಬರೀತೀರಾ, ಬರೆದ್ರೂ ಅಂಕಗಳು ಸಿಗ್ತವೆ, ಇಲ್ಲ ಅಂತಲ್ಲ. ಆದ್ರೆ ಅದರ ಜೊತೆಗೆ ಯಾವುದಾದ್ರೂ ಒಂದು ಲಕ್ಷಣವನ್ನ ಬರೆದ್ರೆ ಒಳ್ಳೆಯದು. 1 ಅಥವಾ 2 ಲಕ್ಷಣಗಳನ್ನ ಬರೆದ್ರೆ
ಚೆನ್ನಾಗಿ ಮಗು ತಿಳ್ಕೊಂಡಿದ್ದಾನೆ ಅಂತ ಮೌಲ್ಯಮಾಪಕರಿಗೆ ಅರ್ಥ ಆಗುತ್ತೆ. ಆ ಕಾರಣದಿಂದ ಏನ್ ಬರೀತೀರಾ, ಇದು ಮಾತ್ರಾಗಣಾನ್ವಿತ ಛಂದಸ್ಸು. 1/3 ಸಾಲು 4 ಮಾತ್ರೆಯ 3 ಗಣಗಳನ್ನು ಹೊಂದಿದ್ದು, 2 ಮತ್ತು 4ನೇ ಸಾಲು 4 ಮಾತ್ರೆ 5 ಗಣಗಳನ್ನು ಹೊಂದಿದೆ. ಅಂದ್ರೆ 1 ಮತ್ತು 3ನೇ ಸಾಲು 12 ಮಾತ್ರೆ ಹೊಂದಿದ್ದು, 2 ಮತ್ತು 4ನೇ ಸಾಲು 20 ಮಾತ್ರೆಗಳನ್ನು ಹೊಂದಿದೆ. ಈ ಲಕ್ಷಣಗಳನ್ನು ಹೊಂದಿರುವುದರಿಂದ ಇದು ಕಂದ ಪದ್ಯವಾಗಿದೆ ಅಂತ ಬರೆದ್ರೆ ನಿಮಗೆ 3ಕ್ಕೆ 3 ಅಂಕಗಳನ್ನ ನೀಡ್ತಾರೆ. ಅರ್ಥವಾಯ್ತಾ? ಈಗ ಇಲ್ಲಿ ಪದ್ಯ ಬಂತು, ಪದ್ಯದ ನಡುವೆ ಛಂದಸ್ಸು ಬಂತಲ್ಲ, ಆ ಛಂದಸ್ಸು ಬಂದ ಕಾರಣಕ್ಕೋಸ್ಕರ ನಿಮಗೆ ಆ ಪದ್ಯ ಭಾಗವನ್ನು ಬರೆಸಿ ಅದರ ವಿವರಣೆನ ಈಗ ನೀಡ್ತೇನೆ. ಇಲ್ಲಿ ಒಂದು ಪದ್ಯ ಬಂತು, ಅತಿ ಕುಟಿಲ ಮನಂ. ಅತಿ ಹೆಚ್ಚಾದಂತಹ ಕುಟಿಲ ಅಂದ್ರೆ ಮೋಸ, ವಂಚನೆ. ಮನಂ ಮನಸ್ಸು. ಯಾರ್ದು ಅಂತಂದ್ರೆ ಅದು ದುಷ್ಟ ಬುದ್ಧಿಯದು. ಅವನು ಯಾವಾಗಲೂ ಕೆಟ್ಟದ್ದನ್ನೇ ಯೋಚನೆ ಮಾಡುವಂತಹ ಮನಸ್ಸು. ಅಂತಹ ಮನಸ್ಸು ಅತಿ ಕುಟಿಲ ಮನಂ. ಧನ ಅಂದ್ರೇನು? ಹಣ, ಸಂಪತ್ತು. ಧನ ಲುಬ್ಧತೆಯಿಂದ, ಹಣದ ಮೇಲಿನ ಮೋಹದಿಂದ, ಆಸೆಯಿಂದ. ಯಾರಿಗೆ? ದುಷ್ಟ ಬುದ್ಧಿಗೆ ಧನದ ಮೇಲಿನ ಮೋಹದಿಂದ. ಇಂದಂ ದುಷ್ಟ ಬುದ್ಧಿ. ನುಡಿದಂ ಕುಸಿಯಂ. ದುಷ್ಟ ಬುದ್ಧಿ ಏನ್ ಮಾಡ್ದ? ನುಡಿದ ಮಾತನಾಡ್ದ. ಏನನ್ನ? ಕುಸಿ ಅಂತಂದ್ರೆ ಹುಸಿ ಅಂದ್ರೆ ಸುಳ್ಳು, ಮಿಥ್ಯವನ್ನ ಮಾತನಾಡ್ದ. ಮತಿಗೆಟ್ಟು, ಮತಿ ಕೆಟ್ಟು, ಬುದ್ಧಿ ಇಲ್ಲದವನಂತೆ, ಬುದ್ಧಿಹೀನನಂತೆ. ಮತಿಗೆಟ್ಟು ತಸ್ಕರಸ್ಯ ನೃತಂಬಲಂ ಎನಿಪ ವಾಕ್ಯಮಂ ನೆನೆಯುತ್ತು. ತಸ್ಕರಸ್ಯ, ತಸ್ಕ ಗೊತ್ತಿದೆ ನಿಮಗೆ? ಟಕ್ಕ. ನಾವು ಚಿಕ್ಕವರಿದ್ದಾಗೆಲ್ಲ ಟ ಅಕ್ಷರಕ್ಕೆ ಟಕ್ಕ ಅಂತ ಬರೋದು. ಟಕ್ಕ ಅಂದ್ರೆ ಟಕ್ಕ ಅಂದ್ರೆ ಕಳ್ಳ. ಕಳ್ಳನಿಗೆ, ಸುಳ್ಳನಿಗೆ ಯಾವುದು ಬಲ? ಸುಳ್ಳೇ ಬಲ. ಕಳ್ಳನಿಗೆ ಸುಳ್ಳೇ ಬಲ ಅಂತ ಒಂದು ಮಾತು. ಅದನ್ನ ಇಲ್ಲಿ ಕವಿ ಹೇಳೋದು. ತಸ್ಕ ಟಕ್ಕ ಅಂದ್ರೆ ಕಳ್ಳ. ತಸ್ಕರಸ್ಯ ನೃತಂ ಬಲಂ. ನೃತ ಅಂತಂದ್ರೆ ಸುಳ್ಳು. ಟಕ್ಕನಿಗೆ, ಕಳ್ಳನಿಗೆ ಸುಳ್ಳೇ ಬಲ ಎನ್ನುವಂತೆ. ಹೌದಾನೆ? ಒಪ್ಕೊಳ್ಳೇಬೇಕು ನಾವು. ಒಬ್ಬ ಕಳ್ಳ ಇದ್ದಾನೆ, ಒಬ್ಬ ಮೋಸಗಾರ ಇದ್ದಾನೆ ಅಂತಂದ್ರೆ ಅವನು ಮೋಸ ಮಾಡಿದ ಮೇಲೆ ಸತ್ಯವನ್ನು ಒಪ್ಕೊಂಡ್ರೆ ಸುಲಭವಾಗಿ ಸಿಕ್ ಹಾಕೊಳ್ತಾನೆ. ಅವನು ಸುಳ್ಳನ್ನು ಹೇಳ್ತಾ ಹೋದಂಗ ಅವನು ಕ್ಷಣಿಕ ಬಚಾವಾಗ್ತಾ ಹೋಗ್ತಾನೆ. ಕದ್ದಿರೋನು ನಾನು ಕದ್ದಿಲ್ಲ ಅಂತಾನೆ ಹೇಳ್ಬೇಕು. ನಾನು ಕದ್ದಿದ್ದೀನಿ ಅಂತ ನಿಜ ಹೇಳಿಬಿಟ್ರೆ ಅಲ್ಲಿ ಅವನಿಗೆ ಒದೆ ಬೀಳ್ತಾರೆ, ಅಥವಾ ಏನಾದ್ರೂ ಕೆಡಕಾಗುತ್ತೆ. ಅಂದ್ರೆ ಅವನು ತಾನು ಮಾಡಿದಂತಹ ಕದ್ದಿರುವಂತಹ ಹಣವನ್ನು ವಾಪಸ್ ಕೊಡ್ಬೇಕಾಗತ್ತೆ. ಅದಕ್ಕೆ ಅವನೇನ್ ಮಾಡ್ತಾನೆ? ಒಂದು ಸುಳ್ಳಿಗೆ ಮತ್ತೊಂದು ಸುಳ್ಳು, ಮತ್ತೊಂದು ಸುಳ್ಳಿಗೆ ಮಗದೊಂದು ಸುಳ್ಳು. ಈ ರೀತಿ ಸುಳ್ಳುಗಳನ್ನು ಪೋಣಿಸ್ತಾ ಹೋಗ್ತಾನೆ. ಹಾಗಾಗಿ ಕಳ್ಳನಿಗೆ ಯಾವುದು ಬಲ? ಮಿಥ್ಯವೇ ಬಲ, ಸುಳ್ಳೇ ಬಲ. ಒಳ್ಳೆಯವನಿಗೆ ಸತ್ಯ ಬಲವಾಗುತ್ತೆ. ಸತ್ಯ ಪ್ರಾಮಾಣಿಕನಿಗೆ, ನಿಷ್ಠಾವಂತನಿಗೆ, ಅವನಿಗೆ ಯಾವತ್ತಿದ್ರೂ ಸತ್ಯ ಅದು ಬಲವಾದ್ರೆ, ಈ ಸುಳ್ಳನಿಗೆ, ಕಳ್ಳನಿಗೆ ಯಾವತ್ತೂ ಅವನು ಹೇಳುವಂತಹ ಸುಳ್ಳೇ ಅವನಿಗೆ ಬಲವಾಗಿ ಪರಿಣಮಿಸುತ್ತೆ. ಆ ರೀತಿ ಇಲ್ಲಿ ಕಳ್ಳ ಯಾರು ಕಳ್ಳ? ದುಷ್ಟ ಬುದ್ಧಿ ಕಳ್ಳ. ಹಾಗಾಗಿ ಆ ಕಳ್ಳನಿಗೆ ಬಲ ಯಾವ್ದಾಗಿತ್ತು? ಸುಳ್ಳೇ ಬಲವಾಗಿತ್ತು. ಮತಿಗೆಟ್ಟು ಬುದ್ಧಿಹೀನನಾಗಿ. ತಸ್ಕರಸ್ಯ ನೃತಂ ಬಲಂ. ಕಳ್ಳನಿಗೆ ಸುಳ್ಳೇ ಬಲ. ಎನಿಪ ವಾಕ್ಯಮಂ ಎನ್ನುವಂತಹ ವಾಕ್ಯವನ್ನ ನೆನೆಯುತ್ತು.
ಎನ್ನುವಂತಹ ವಾಕ್ಯವನ್ನು ನಾವಿಲ್ಲಿ ನೆನೆಯಬಹುದು. ಆ ರೀತಿ ಸುಳ್ಳನ್ನು ಹೇಳ್ದ. ಏನಂತ? ನೀನೇ ಹಣವನ್ನ ಕದ್ದಿದೀಯಾ, ನೀನೇ ಹಣವನ್ನ ಕದ್ದಿದೀಯಾ ಅಂತ ಹೇಳಿ ದುಷ್ಟ ಬುದ್ಧಿ ಧರ್ಮ ಬುದ್ಧಿಯ ಮೇಲೆ ಆರೋಪವನ್ನ ಹೊರಿಸ್ತಾನೆ. ಮಕ್ಕಳೇ, ವ್ಯಾಕರಣಾಂಶವನ್ನು ತೆಗೆದುಕೊಂಡದ್ರಿಂದ ಹೆಚ್ಚಿಗೆ ಆ ವ್ಯಾಕರಣಾಂಶಕ್ಕೆ ತರಗತಿ ಮೀಸಲಾಯಿತು. ಆದ್ರೂ ನೀವು 3 ಅಂಕವನ್ನ ಗಳಿಸಿದಂತೆ ಆಯ್ತು. ನಿಮ್ಗೆ ಯಾವುದೇ ಈ ಕಂದ ಪದ್ಯ ಉಳಿದ ಯಾವುದೇ ಪದ್ಯ ಪ್ರಭೇದವನ್ನು ಕೊಟ್ಟು ಪದವಿಂಗಡಿಸಿ, ಯಾವುದೋ ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿಸಿ ಗಣವಿಂಗಡಿಸಿ ಛಂದಸ್ಸನ್ನು ಹೆಸರಿಸಿ ಅಂತ ಹೇಳಿದ್ರೆ ನೀವು ಸುಲಭವಾಗಿ ಏನ್ ಮಾಡ್ತೀರಾ, ಅದನ್ನ ಬರೀತೀರ. ಹಾಗಾಗಿ ಈ ತರಗತಿ 3 ಅಂಕಗಳಿಗೆ ಉಪಯೋಗ ಆಯ್ತು ಅಂತಾನೆ ಭಾವಿಸ್ತೀನಿ. ಇನ್ನ ಮುಂದಿನ ಅಂಶಗಳೇನಿದೆ, ಏನಾಗುತ್ತೆ ಮುಂದೆ? ಆರೋಪ ಏನೋ ಹೊರಿಸ್ಬಿಟ್ಟ. ಆರೋಪ ಹೊರಿಸಿದ ನಂತರ ತದನಂತರ ಏನಾಯ್ತು? ಆರೋಪ ಸಾಬೀತಾಯ್ತಾ? ಅಥವಾ ದುಷ್ಟ ಬುದ್ಧಿಯೇ ತಾನು ಮಾಡಿದಂತಹ ಆರೋಪದಿಂದ ಆರೋಪದ ಸುಳಿಗೆ ಸಿಲುಕು ಹಾಕೊಡ್ತಾನ? ಪ್ರಾಮಾಣಿಕವಾಗಿದ್ದಂತಹ ಧರ್ಮ ಬುದ್ಧಿಯ ಬಾಡೇನಾಯ್ತು? ಇವೆಲ್ಲವನ್ನ ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡೋಣ. ಮಕ್ಕಳೇ, ನೀವು ಮುಂದಿನ ತರಗತಿಯಲ್ಲಿ ಬರ್ತಾ ನೀವು ಯಾವುದೋ ನಮ್ಮ ಪಠ್ಯದಲ್ಲೇ ಹುಡುಕೊಂಡು ಒಂದು ಕಂದ ಪದ್ಯಕ್ಕೆ ಗಣವಿಂಗಡಿಸಿ ಪ್ರಸ್ತಾರ ಹಾಕಿ ಗಣವಿಂಗಡಿಸಿ ಛಂದಸ್ಸನ್ನ ಹೆಸರಿಸ್ಕೊಂಡು ಬರಬೇಕು. ಅದು ನಿಮ್ಮ ಮನೆ ಕೆಲಸ ಆಗುತ್ತೆ. ಅರ್ಥವಾಯ್ತಾ? ಧನ್ಯವಾದಗಳು.